ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇದು ಒಂದಷ್ಟು ವಿಡಿಯೋಸ್ ಅಂದ್ರೆ ಸ್ಟೋರೀಸ್ ರೂಪದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ದಿನದ ಹಿಂದೆ ನಾನು ಶೇರ್ ಮಾಡಿದ್ದೆ. ದಯವಿಟ್ಟು ಆ ವಿಡಿಯೋವನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ಆ ಕ್ಯಾಪ್ಷನ್ ಅನ್ನ ಓದ್ಕೊಳ್ಳಿ, ಆಯ್ತಾ? ಅನಂತರದಲ್ಲಿ ಇವತ್ತಿನ ಟಾಪಿಕ್ ಅನ್ನ ಮಾತಾಡ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಷ್ಟು ಮೈಗ್ರೇನ್ ಇತ್ತು ಅಂತಂದ್ರೆ ವೆದರ್ ಕಂಡೀಷನ್ಗೂ ಏನೋ ಗೊತ್ತಿಲ್ಲ, ನನಗೆ ಬೆಳಗ್ಗೆಯಿಂದ ತಲೆಗೆ ಎತ್ತಕ್ಕಾಗ್ತಾ ಇಲ್ಲ, ಅಷ್ಟು ಮೈಗ್ರೇನ್ ಇತ್ತು. ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೆ, ಆಯಿತಾ? ಒಂದು ಕಾರ್ನರಲ್ಲಿ ಅಂದರೆ ಮೇನ್ ರೋಡ್ ಇದೆ, ಆ ಮೇನ್ ರೋಡ್ಗೆ ಇನ್ನೊಂದು ಕಿರುದಾರಿ ಇರುತ್ತಲ್ಲ, ಅದು ಅಟ್ಯಾಚ್ ಆಗಿರುತ್ತೆ. ಅಲ್ಲೂ ತುಂಬ ಜನ ಓಡಾಡ್ತಿದ್ದಾರೆ, ಗಾಡಿ ಓಡಾಡ್ತಾ ಇದೆ, 2 ವೇ ಇದೆ. ಆ ರೋಡ್ ಮಧ್ಯದಲ್ಲಿ ಆ್ಯಂಡ್ ಈ ಕಡೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿಯಲ್ಲಿ ಒಬ್ಬ ಲೋಫರ್ ಡ್ರೈವರ್. ಐ ರಿಯಲಿ ಮೀನ್ ಇಟ್, ಆಯಿತಾ? ಏನಕ್ಕೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಆ ಕಡೆಗೆ ನಾನು ಪಾಸ್ ಆದೆ ಅಂತಂದ್ರೆ ಡೈರೆಕ್ಟಾಗಿ ಯಾರು ಬಂದರು ಅಂತಂದ್ರೆ ಗಾಡಿಗೆ ಹೊಡಿಯುತ್ತೆ ನನಗೆ. ನಾನು ಪೀಸ್ಫುಲಿ ಮಧ್ಯದಲ್ಲಿ ಹೋಗ್ತಾ ಇರಬೇಕಿದ್ರು ಹಾರ್ನ್ ಮಾಡಿದ್ದೀನಿ, ಸೊ ದಟ್ ಐ ವಿಲ್ ಪಾಸ್ ಅಂತ. ಏನೂ ಕರ್ಟೆಸಿ ಇಲ್ಲ, ಆ್ಯಂಡ್ ಈಸ್ ಅ ಪ್ರೊಫೆಷನಲ್ ಡ್ರೈವರ್. ಏನೂ ಕರ್ಟೆಸಿ ಇಲ್ಲದೆ ಹಾರ್ನ್ ಹೊಡೆದ್ಮೇಲೂ ನಾನು ಮುಖ ಐ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ನಾನು ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅವ್ನು ಹಿಂದ್ಗಡೆ ಸ್ಲೋ ಆಗಿ ತೊಗೊಂಡು ಬರ್ತಿದ್ದಾನೆ. ಲಿಟ್ರಲಿ ಎರಡೂ ಕಡೆಯಿಂದ ಗಾಡಿ ಬ್ಲಾಕ್ ಆಗಿದೆ. ನಾನು ಅವ್ನು ಯಾವಾಗ ಹತ್ರ ಬಂದೆ, ನಾನು ಸ್ಟಾಪ್ ಆದೆ. ನಾನಲ್ಲಿ ರೋಡ್ ಇದರಲ್ಲಿ ಸ್ಟಾಪ್ ಆಗಿಬಿಟ್ಟು ನಾನು ಹೇಳಿದೆ, ಎಲ್ಲಿ ಸ್ಟಾಪ್ ಮಾಡ್ತೀರಾ, ಹೆಂಗ್ ಟರ್ನ್ ಮಾಡ್ತಿದಾರಾ, ನಾನು ಇವಾಗ ಎಲ್ಲಿಂದ ಹೋಗ್ಬೇಕು ಅಂದ ತಕ್ಷಣ, ನೀನೇ ಅವಳೆ ಕೇಳಕ್ಕೆ ನಿಮ್ಮ ಅಪ್ಪನ ರೋಡ ಅಂತ. ಎಲ್ಲಿಂದ ಪಿತ್ತ ನೆತ್ತಿ ಗೇರ್ತು ಅಂತಂದ್ರೆ, ಆ ಲೋಫರ್ ನನ್ನ ಮಗ ಕರ್ಕೊಂಡು ಹೋಗ್ತಾ ಇರೋದು ಒಂದು ಮೋಸ್ಟ್ಲಿ ಅದು ವಿಮೆನ್ ಕಾಲೇಜ್ ಅಂತ ಅನ್ಸುತ್ತೆ. ಇರೋರೆಲ್ಲ ಹೆಣ್ಣುಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋ ಒಬ್ಬ ಡ್ರೈವರ್ ಇನ್ನೊಂದು ಹೆಣ್ಣುಮಗುಗೆ ಮಾತಾಡೋದು ನಿಮ್ಮಪ್ಪನ ರೋಡ, ಅದು ನಾನು ನೀವು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವನು ನನಗೆ ಹೇಳ್ತಾನೆ ನೀನು ಯಾವಳು ಅನ್ನೋ ಥರದ್ದು. ಹೆಂಗ್ ಪಿತ್ತ ನೆತ್ತಿಗೇರ್ತು ಅಂತಂದ್ರೆ ಲಿಟ್ರಲಿ ನಾನು ವಿಡಿಯೋ ಮಾಡಬೇಕಿತ್ತು. ನಾನು ಮಾಡೋಕ್ಕಿಂತ ಮುಂಚೆ ಜಾಸ್ತಿ ಕಾನ್ಸಂಟ್ರೇಷನ್ ಪಿತ್ತ ನೆತ್ತಿಗೇರೋದಕ್ಕೆ ಬೈಯೋದ್ರಲ್ಲಿ ಇತ್ತು. ಅಂಡ್ ನಮ್ಮ ದೇಶದಲ್ಲಿ ಹಿಂಗಿದಾದ ತಕ್ಷಣ ಬಂದ್ಬಿಡ್ತಾರೆ, ಹೆಣ್ಮಕ್ಳ ಪರವಾಗಿ ಒಂದಷ್ಟು ಜನ ನಿಂತ್ಕೊಂಡ್ಬಿಡ್ತಾರೆ, ಅಂಡ್ ಜಡ್ಜ್ ಆಗಕ್ಕೆ ಮಧ್ಯದಲ್ಲಿ ಬಂದ್ಬಿಡ್ತಾರೆ. ಇಶ್ಯೂ ಏನೂ ಬೇಕಾಗಿಲ್ಲ ಅವರಿಗೆ, ಬಟ್ ಜಡ್ಜ್ ಆಗಕ್ಕೆ ಬಂದ್ಬಿಡ್ತಾರೆ, ಆಯ್ತಾ? ಏನ್ ಹೇಳ್ದ ಅಂತ. ಅಂಡ್ ಅವನಿಗೆ ಹೇಳಿದ್ ನಾನು ಒಂದೇ, ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗೋ ಯೋಗ್ಯತೆ ಇಲ್ದೋಗಿರೋ ನಿನ್ಗಂತ ಶಂಡ್ರಿಗೆ ಯಾರು ಇದು ಕೊಟ್ಟಿದ್ದು? ನಾನು ಬಾಯಿ ಬಂದಂಗೆ ಬೈದೆ, ಆಯ್ತಾ? ನನ್ನ ಹತ್ರ ನಂಗೆ ಈ ತರ ನೆತ್ತಿಗೇರದ್ದೆ ಪಿತ್ತ. ಅದು ಇವತ್ತು ತಲೆನೋವು ಇದ್ದಿದ್ದಕ್ಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ, ಬಟ್ ಹೆಂಗ್ ಕ್ವಿಕ್ ಆಗಿ ಪಿತ್ತ ನೆತ್ತಿಗೇರ್ತು ಅಂತಂದ್ರೆ ಯೂಶಲಿ ನನ್ಗೆ ಹಂಗೆ ಪಿತ್ತ ನೆತ್ತಿಗೇರಲ್ಲ. ಅಂಡ್ ಅದಾದ್ಮೇಲೆ ನಾನು ಅವ್ನು ಸಾರಿ ಹೇಳೋವರೆಗೂ ಬಿಟ್ಟಿಲ್ಲ. ನನ್ನ ಪ್ರಕಾರ ಸಾರಿ ಅನ್ನೋದು, ಥ್ಯಾಂಕ್ ಯು ಅನ್ನೋದು ಹಾರ್ಟ್ಫುಲಿ ನೀನು ಮಾಡಲಿಲ್ಲ ಅಂತಂದ್ರೆ ಹೇಳಲೇಬಾರ್ದು, ಆಯ್ತಾ? ಬಟ್ ಈ ವಿಷಯದಲ್ಲಿ ನಂಗೆ ಎಷ್ಟು ಹಠ ಬಂದಿತ್ತು ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಯಾರಿಗೇನು ಹೇಳಿದ್ರು ಸಹಿಸ್ಕೊಂಡ್ಬಿಡ್ತಾರೆ, ಏನು ನಡೆಯಲ್ಲ, ಅದು ಸಾಫ್ಟ್ ಇರೋ ಜಾಗದಲ್ಲೇ ಮಣ್ಣು ಕೀಳ್ತಾರೆ ಅಂತ ಹೇಳ್ತಾರಲ್ಲ. ದಿಸ್ ಇಸ್ ಸೋ ಟ್ರೂ. ಅಂಡ್ ಅವ್ನು ಸಾರಿ ಹೇಳೋವರೆಗೂ ನನಗೆ ಬಿಡ್ಲಿಲ್ಲ. ಅಂಡ್ ನಂಗೆ ಈ ತರದಲ್ಲಿ ರೋಡ್ ಸೈಡ್ ಡ್ರಾಮಾ ಮಾಡೋದೆಲ್ಲ ಇಷ್ಟ ಆಗಲ್ಲ, ಆಯ್ತಾ? ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಫೀಲಿಂಗ್ ಸೋ ಗುಡ್. ನಂಗೆ ಮಾತಾಡೋಕ್ಕೂ ಶಕ್ತಿ ಇರಲಿಲ್ಲ, ಅಷ್ಟು ತಲೆನೋವು ಇತ್ತು. ಬಟ್ ಈ ಥರದ್ದು ಒಂದು ಆದಮೇಲೆ ತಲೆಯಲ್ಲಿ ಆಗಿರೋ ರಿಲೀಸ್ ಇದೆ ಅಲ್ಲ, ಎಂಥ ರಿಲೀಫ್ ಸಿಕ್ಕಂದ್ರೆ ನನಗೆ. ಪೀಪಲ್ ಲೈಕ್ ಹಿಮ್, ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್ ಅ ಮ್ಯಾನ್ ಬಿಕಾಸ್ ಚಂಡ ಅವನು. ಎಂಥ ದರಿದ್ರ ಬಿಹೇವಿಯರ್ ಅನ್ನ ಇಟ್ಕೊಂಡು ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಐ ಆಮ್ ನಾಟ್ ಪ್ಲೇಯಿಂಗ್ ವಿಮೆನ್ ಕಾರ್ಡ್, ಬಟ್ ದೆನ್ ಮೈಂಡ್ ಸೆಟ್ ಅನ್ನ ಹೇಳ್ತಾ ಇರೋದು. ಹೆಣ್ಮಕ್ಳು ಗಾಡಿಯಿಂದ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ನಿಂತ್ಕೊಳ್ಳಿ, ಅವ್ರು ವೇಟ್ ಮಾಡ್ಲಿ. ಏನೋ ನಾವು ಸೆಕೆಂಡರಿ ಸಿಟಿಸನ್, ಇವ್ರ ಅಪ್ಪನ ಮನೆ ರೋಡು, ಅಂಡ್ ನನ್ನ ಹತ್ರ ಕೇಳ್ತಾನೆ ನಿಮ್ಮ ಅಪ್ಪನ ರೋಡ ಅಂತ. ಹೌದು ಗುರು, ನನ್ನ ಅಪ್ಪನ ರೋಡೆ, ಬಿಕಾಸ್ ನಮ್ಮ ಅಪ್ಪನ ಟ್ಯಾಕ್ಸ್ ಕಟ್ತಾನೆ, ನಾನು ಟ್ಯಾಕ್ಸ್ ಕಟ್ತೀನಿ. ಈ ನನ್ನ ಮಗ ಬದುಕ್ತಾ ಇರೋದೆ, ಇವನಿಗೆ 3 ಹೊತ್ತಿನ ಕೂಡ್ ಹಾಕ್ತಾ ಇರೋದೆ ಆ ಹೆಣ್ಣುಮಕ್ಕಳ ಕಾಲೇಜು, ಇವನು ಬಿಡ್ತಾ ಇರೋದೆ ಆ ಹೆಣ್ಣು ಮಕ್ಕಳನ್ನ. ಆ ಗಾಡಿಗೆ ನಂಬರ್ ಹಾಕ್ತೀನಿ. ಅಂಡ್ ಐ ರಿಯಲಿ ವಾಂಟ್ ಟು ಟೇಕ್ ದಿಸ್ ಇಶ್ಯೂ ವೆರಿ ಸೀರಿಯಸ್ಲಿ, ಬಿಕಾಸ್ ಸಣ್ಣ ವಿಷಯದಿಂದ ಶುರುವಾಗುತ್ತೆ. ಈ ಮೈಂಡ್ ಸೆಟ್ ಇದೆ ಅಲ್ಲ, ದಿಸ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಪ್ರಾಪರ್ಲಿ. ನೋಡಿ, ಈ ಒಂದು ವಿಚಾರ ಇದೆ ಅಲ್ಲ, ಇದನ್ನ ಸಾಮಾನ್ಯವಾಗಿ ನಾವು ರೋಡ್ ರೇಜ್ ಅಂತ ಟರ್ಮ್ ಮಾಡ್ತೀವಿ. ಆದ್ರೆ ಈ ಒಂದು ವಿಚಾರವನ್ನ ನಾನು ಹಂಚಿಕೊಳ್ಳೋದು ಹಾಗೂ ಈ ಒಂದು ಸಮಯದಲ್ಲಿ ಮಾತಾಡೋದು ಯಾಕೆ ಪ್ರಸ್ತುತ ಅನಿಸ್ತು ಅಂತಂದ್ರೆ, ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕಿಗೆ ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನೋದನ್ನ ಸೆಲೆಬ್ರೇಟ್ ಮಾಡ್ತೀವಿ, ಮದರ್ಸ್ ಡೇ ಅನ್ನೋದನ್ನ ಇನ್ನೊಂದು ದಿನ ಸೆಲೆಬ್ರೇಟ್ ಮಾಡ್ತೀವಿ, ಫಾದರ್ಸ್ ಡೇ ಇದೆ, ವ್ಯಾಲೆಂಟೈನ್ಸ್ ಡೇ ಇದೆ, ಪ್ರತಿಯೊಂದಕ್ಕೂ ಒಂದು ಡೇ ಇದೆ, ಡೆಡಿಕೇಟ್ ಮಾಡಿದೀವಿ. ಆದ್ರೆ ಈ ಡೇ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ, ಒಂದು ದಿನದ ಸಲುವಾಗಿ ಹೆಂಗಸರನ್ನ ಸಂಭ್ರಮಿಸುವಂತಹ ಅವಶ್ಯಕತೆ ಇಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋದನ್ನ ಹೇಳ್ಬಿಟ್ಟು ಆಚರಣೆಗೆ ತರದ್ದೇ ಸಣ್ಣ ವಿಚಾರ. ನಾನು ಕೇಳಿದ್ದೇನು, ಯಾವ ರೀತಿ ಗಾಡಿ ಓಡಿಸ್ತಿದ್ದೀರಾ, ನಾನು ಹೆಂಗ್ ಹೋಗ್ಬೇಕು ಅಂತ ಕೇಳಿದ್ದಕ್ಕೆ ಆ ವ್ಯಕ್ತಿಯ ರಿಯಾಕ್ಷನ್ ಅನ್ನುವಂಥದ್ದಿದೆ ಅಲ್ಲ, ಅದು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಗಂಡಸರಲ್ಲದ ಗಂಡಸರ ಮನಸ್ಥಿತಿಯನ್ನ ನಿರೂಪಿಸುತ್ತೆ. ಇಂಥವರೆಲ್ಲ ತಮ್ಮನ್ನ ತಾವು ಗಂಡಸರು ಅಂತ ತಿಳ್ಕೊಂಡಿರೋದಕ್ಕೆ
ಹೆಂಗಸರು ಇದನ್ನ ಪ್ರತಿಭಟನೆ ಮಾಡದೆ ಶತಮಾನಗಳೇ ಅದನ್ನ ನಡೆಸ್ಕೊಂಡು ಬಂದಿರೋದು ಕೂಡ ಕಾರಣ ಇದೆ. ಇವತ್ತಿನ ಎಪಿಸೋಡ್ ಅನ್ನ ದಯವಿಟ್ಟು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದೀರಾ, ನೀವು ಹೆಣ್ಣಾಗಿರಿ ಗಂಡಾಗಿರಿ, ಯಾವುದೇ ಏಜ್ ಗ್ರೂಪ್ ಅವರಾಗಿರಿ, ಯಾವುದೇ ರಿಲಿಜನ್ ಅವರಾಗಿರಿ, ನಿಮ್ಮ ರಾಜಕೀಯ ಸಿದ್ಧಾಂತಗಳು ಏನೇ ಇರಲಿ, ನಿಮ್ಮ ಬಿಲೀಫ್ ಸಿಸ್ಟಮ್ ಏನೇ ಇರಲಿ, ಅದು ಎಲ್ಲದನ್ನ ಮರೆತು ಒಬ್ಬ ಮನುಷ್ಯನಾಗಿ ಕುತ್ಕೊಂಡು ನಾನು ಯಾವ ಮಾತನ್ನ ಆಡ್ತಾ ಇದ್ದೀನಿ, ಅದರ ಉದ್ದೇಶ ಏನು ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ತಾ ಹೋಗಿ. ನೋಡಿ, ಪೇಟ್ರಿಯಾರ್ಕಿ, ಫೆಮಿನಿಸಂ ಇಂಥ ಬಹಳಷ್ಟು ವಿಚಾರ ಯಾವುದು ನಮ್ಮ ದೇಶದಲ್ಲಿ ರೈಟ್ ವೇಯಲ್ಲಿ ಅಡ್ರೆಸ್ ಆಗಬೇಕು, ಸಮಾಜದಲ್ಲಿ ಸುಧಾರಣೆ ಅನ್ನುವಂಥದ್ದು ಬರಬೇಕು, ಅದೆಲ್ಲದೂ ಕೂಡ ಈಗ ಆ ಜೆಂಡರ್ ಬಯಸನ್ನ ಇನ್ನಷ್ಟು ಜಾಸ್ತಿ ಮಾಡುವ ಹಂತದಲ್ಲಿ ಇದೆ. ಫೆಮಿನಿಸ್ಟ್ ಅಂದ ತಕ್ಷಣ ಬಹಳಷ್ಟು ಜನ ಗಂಡಸರು, ಆಯ್ತಾ, ಫೆಮಿನಿಸ್ಟ್ ಅಂದ ತಕ್ಷಣ ಏನೋ ಜೋರಿರೋ ಹೆಂಗಸರು, ಗಂಡಸರನ್ನ ವಿರೋಧ ಮಾಡೋರು, ಕ್ಯಾರೆಕ್ಟರ್ಲೆಸ್, ಗಂಡಸರೇ ಬೇಡ ನಮ್ಮ ಜೀವನದಲ್ಲಿ ಅನ್ನೋ ತರದ ವ್ಯಕ್ತಿತ್ವವನ್ನ ಹೊಂದಿರೋದು ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಜೊತೆಗೆ ಫೆಮಿನಿಸಂ ಅಂತಂದ್ರೆ ಕೇವಲ ಹೆಂಗಸರ ಪರವಾಗಿ ಇರುವಂತದ್ದಲ್ಲ, ಗಂಡಸರ ಪರವಾಗಿ ಸಹ ಇರುವಂತದ್ದು ಅನ್ನೋದನ್ನ ಈ ಒಂದು ಎಪಿಸೋಡ್ ಅಲ್ಲಿ ಮಾತಾಡ್ತಾ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಸಣ್ಣ ವಿಚಾರ, ಆಯ್ತಾ, ಒಬ್ಬ ವ್ಯಕ್ತಿ ಡ್ರೈವರ್ ಆಗಿರೋನು ಹೆಣ್ಣು ಮಕ್ಕಳ ಕಾಲೇಜ್ಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಬಿಡ್ತಾ ಇರುವಂತಹ ವ್ಯಕ್ತಿ ದಾರಿಯಲ್ಲಿ ಯಾವ ರೀತಿ ಗಾಡಿ ಓಡಿಸ್ಬೇಕು ಅನ್ನುವಂತಹ ಸೆನ್ಸ್ ಇಲ್ಲದೆ, ರೋಡ್ ಸೆನ್ಸ್ ಇಲ್ಲದೆ, ಕನಿಷ್ಠ ಪಕ್ಷ ಮಾತನಾಡುವಂತಹ ಒಂದು ಸೆನ್ಸ್ ಇರುತ್ತೆ. ಒಬ್ರು ಬಹುವಚನದಲ್ಲಿ ಮಾತಾಡುವಾಗ ಯಾವ ರೀತಿ ವ್ಯವಹರಿಸಬೇಕು, ಈ ಬೇಸಿಕ್ ಸಿವಿಕ್ ಸೆನ್ಸ್ ಇಲ್ಲೋದೆ ನಮ್ಮ ದೇಶ ಇವತ್ತಿಗೂ ಸಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿಯೇ ಉಳಿದುಕೊಂಡಿರುವುದು. ಇಂತಹ ಬಹಳಷ್ಟು ಜನ ಗಂಡಸರಿದ್ದಾರೆ. ಅವರಲ್ಲಿ ಇಂಥ ಒಂದು ಮೇಲ್ ಶಾವನಿಸಂ ಇದೆ. ಅಂದ್ರೆ ಗಂಡಸು ಅನ್ನೋದು ಶ್ರೇಷ್ಠ ಕ್ರಿಯೇಚರ್, ಅಂದ್ರೆ ಆ ಕ್ರಿಯೇಷನ್ ಅಲ್ಲಿ ಏನೋ ದೇವ್ರು ಇಲ್ಲದ್ದೇ ಇರುವಂತದ್ದನ್ನ ಇಟ್ಟು ಬಿಟ್ಟಿದ್ದಾನೆ, ಹೆಂಗಸರು ನಮ್ಮ ಪರವಾಗಿ ಇರೋದು, ಅಂದ್ರೆ ನಮ್ಮ ಯೂಸೇಜ್ಗೆ ಇರೋದು, ಈ ತರದ ಮನಸ್ಥಿತಿ ಇದೆ ಅಲ್ಲ, ಇದನ್ನ ಪೇಟ್ರಿಯಾರ್ಕಿ ಅಂತ ಕರೀತಾರೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಗಂಡಸು ಶ್ರೇಷ್ಠ, ಹೆಣ್ಣಿನ ಅಸ್ತಿತ್ವ ಇರೋದು ಗಂಡಿನ ಸಲುವಾಗಿ. ಅಂದ್ರೆ ಅನಿಮಲ್ಸ್ ಹೆಂಗೆ ನಮ್ಮ ಸಲುವಾಗಿರೋದು ಅನ್ನೋ ತರದಲ್ಲಿ ನಮಗೊಂದು ದುರಹಂಕಾರ ಇದೆವಲ್ಲ, ಪ್ರಕೃತಿಯಲ್ಲಿ ನಾವು ಒಂದು ಭಾಗ ಮಾತ್ರ. ನಮಗೆಷ್ಟು ಈ ಭೂಮಿಯ ಮೇಲೆ ಹಕ್ಕಿದೆಯೋ ಅನಿಮಲ್ಸ್ಗೂ ಅಷ್ಟೇ ಹಕ್ಕಿದೆ. ಇದನ್ನ ಒಪ್ಪಿಕೊಂಡ್ರೆ ಮಾತ್ರ ನನ್ನನ್ನು ನಾನು ಮನುಷ್ಯ ಅಂತ ಕರೆದುಕೊಳ್ಳೋಕೆ ಸಾಧ್ಯ. ಅದನ್ನ ಬಿಟ್ಟು ಪ್ರಕೃತಿಯ ಕೇಂದ್ರ ಬಿಂದು ನಾನು ಅಂತಂದ್ರೆ ನಾನು ಪ್ರಕೃತಿಯ ಭಾಗ ಆಗೋಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಪೇಟ್ರಿಯಾರ್ಕಿ ಕೂಡ. ಇನ್ನು ಈ ಫೆಮಿನಿಸಂ ಅಂತಂದ್ರೆ ವೆಸ್ಟರ್ನ್ ಕಾನ್ಸೆಪ್ಟ್. ಸುಮಾರು ಜನ, ಅದು ಕೂಡ ಈ 45 ವರ್ಷದ ಆಚೆಗಿನ ಅಂಕಲ್ಗಳು ಇರ್ತಾವ್ ನೋಡಿ. ನಾನು ಈ ಒಂದು ವಿಡಿಯೋದಲ್ಲಿ ಯಾವ ವ್ಯಕ್ತಿಯನ್ನ ಬೈತಾ ಇದ್ದೆ, ಆ ವ್ಯಕ್ತಿ ಕೂಡ ಏನಿಲ್ಲ ಅಂತಂದ್ರು 50ರ ಆಸುಪಾಸು. ಈ ಒಂದು ಏಜ್ ಬ್ರಾಕೆಟ್ ಅಲ್ಲಿ ಇರುವಂತಹ ಗಂಡಸರು ಅವರ ತಾಯಂದ್ರು ಅವ್ರನ್ನ ಹೇಳ್ದಂಗೆ ಕೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ, ಹೆಂಡತಿರು ಕೂಡ ಅಪೋಸ್ ಮಾಡಿಲ್ಲ ಅನ್ನೋ ಒಂದು ದುರಹಂಕಾರದಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಹೇಳಿದ್ರು ನಡೆಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ದರಿದ್ರ ಅಂಕಲ್ಗಳ ಕಮೆಂಟ್ಗಳನ್ನ ನೀವು ಕೇಳಿಸ್ಕೊಳ್ಬೇಕು, ಓದ್ಬೇಕು. ನೀವು ಸಾಮಾನ್ಯ ಗಂಡು ಮಕ್ಕಳಾಗಿದ್ರು ನಿಮಗೆ ಮೈ ಉರಿಯುತ್ತೆ ಅಂತ ಕಮೆಂಟ್ಗಳು. ನನಗೆ ಸಾಮಾನ್ಯವಾಗಿ ನಾನು ಕೌಂಟರ್ ಕೊಡ್ತಾ ಇರ್ತೀನಿ, ಆಯ್ತಾ. ಸುಮಾರು ಜನ ನೀವು ತುಂಬಾ ಹಾರ್ಶ್ ಆಗಿ ಮಾತಾಡ್ತೀರಾ ಅನ್ನೋದನ್ನ ಕೆಲವು ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ. ನಾನು ಹಾರ್ಶ್ ಅಲ್ಲ, ನೀವು ನನ್ನ ಜೊತೆ ಯಾವ ರೀತಿ ವ್ಯವಹರಿಸ್ತೀರೋ ಅದೇ ಉತ್ತರ ಕೊಡ್ತೀನಿ. ಸೊ ದ್ಯಾಟ್ ನಿಮ್ಮ ಭಾಷೆ ನಿಮಗೆ ಇಷ್ಟ ಆಗತ್ತಾ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಮೊದಲು ಚಂದ ಮಾತಾಡೋರ ಹತ್ರ ಚಂದನೇ ಮಾತಾಡ್ತೀನಿ, ಅವ್ರು ಎಷ್ಟು ಚಂದ ಮಾತಾಡ್ತಾರೋ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ಮಾಡ್ತೀನಿ. ಅದೇ ಕೆಟ್ಟದಾಗಿ ಗಾಲಿ ಗಲೋಚ್ ಮಾಡೋದು, ಹೆಣ್ಣು ಅನ್ನೋದನ್ನ ಏನೋ ಅಪಭ್ರಂಶ ಅನ್ನೋ ತರದಲ್ಲಿ ಬಳಸೋದು. ಕೆಲವು ಜನ ಇರ್ತಾರೆ, ಮತ್ತೆ ಹಣೆಗಿಟ್ಕೊಂಡು ಮಾತಾಡು, ನೀನ್ ಹಿಂದೂ ಅಲ್ವಾ, ಬಳೆ ಇಟ್ಕೊಂಡು ಮಾತಾಡು. ಹಣೆಗಿಡೋದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಹಣೆಗಿಡೋದು, ಬಳೆ ಇಡೋದು, ಸಾರಿ ಉಟ್ಕೊಳ್ಳೋದು ಪೂರ್ತಿ ಆ ಫೆಮಿನಿನ್ ಎನರ್ಜಿಯಲ್ಲಿ ಇರೋದಿದೆ ಅಲ್ಲ, ಪ್ರತಿಯೊಂದು ಹೆಣ್ಣು ಮಗುವಿನ ನಿಜವಾದ ವ್ಯಕ್ತಿತ್ವ ಅದೇ. ಆದ್ರೆ ಯಾವಾಗ ನೀನ್ ಹಣೆಗಿಟ್ಕೊ ಅಂತ ಇನ್ನೊಬ್ಬ ಯಾವನೋ ಗಂಡಸಲ್ಲದವನು ಹೇಳ್ತಾನಲ್ವಾ, ಅದನ್ನ ವಿರೋಧ ಮಾಡೋದು ಹೆಂಗಸ್ತನ. ನೋಡಿ, ನಾನು ಹಿಂದೆ ಒಂದು ಟಾಪಿಕ್ ಅನ್ನ ಮಾತಾಡಿದ್ದೆ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದಷ್ಟು ಹೆಣ್ಮಕ್ಳು ಬಾಡಿಯನ್ನ ಶೋಕೇಸ್ ಮಾಡ್ಕೊಂಡು ಮಾನಿಟೈಸ್ ಮಾಡೋದಿದೆ ಅಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಅದರ ಅರ್ಥ ಪ್ರತಿಯೊಬ್ಬ ಹೆಣ್ಣು ಮಗುವಿಗೆ 24x7 365 ಡೇಸ್ ನೀನ್ ಸಾರಿಯಲ್ಲೇ ಇರು, ನೀನ್ ಕುಂಕುಮ ಇಟ್ಕೊಂಡೇ ಇರು, ನೀನ್ ಬಳೆ ಇಟ್ಕೊಂಡೇ ಇರು, ಸಾರಿಯಲ್ಲಿ ಇದೇ ತರದ ರೀತಿಯಲ್ಲಿ ಉಟ್ಕೋಬೇಕು ಅನ್ನೋ ತರದ ಮಾಡೆಸ್ಟಿ ಹಾಗೂ ಕಲ್ಚರ್ ಅನ್ನ ಹೆಂಗಸರ ಮೇಲೆ ಹೇರುವಂತದ್ದಿದೆ ಅಲ್ಲ, ಇದು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿರುವಂತದ್ದು. ಇದನ್ನ ನಾವು ಬ್ರೇಕ್ ಮಾಡ್ಲಿಲ್ಲ ಅಂತಂದ್ರೆ ಇದು ಮುಂದೂ ಕೂಡ ನಡೀತಾ ಹೋಗುತ್ತೆ. ನಮ್ಮ ತಾಯಂದರ ಜನರೇಷನ್, ಅಜ್ಜಿಯಂದರ ಜನರೇಷನ್ ಇಂದ ಇವರಿಗೆಲ್ಲ ಈ ಸಂಸ್ಕೃತಿ ಪರಂಪರೆ ಅನ್ನೋ ಒಂದು ಹೆಸರಲ್ಲಿ ಬ್ರೇನ್ ವಾಶ್ ಮಾಡ್ಬಿಟ್ಟಿದ್ದಾರೆ. ಯಾವ ಬಟ್ಟೆ ತೊಡಗಬೇಕು, ಯಾವಾಗ ಯಾವ ರೀತಿ ರೆಡಿ ಆಗ್ಬೇಕು, ಇದು ಹೆಣ್ಣು ಮಕ್ಕಳಿಗೆ ಬೈ ಬರ್ತ್ ಬರುತ್ತೆ. ಐ ಕ್ಯಾನ್ ಬೆಟ್ ಆನ್ ದಿಸ್. ಆ ಫೆಮಿನಿನ್ ಎನರ್ಜಿಯ ಶಕ್ತಿ ಏನು ಅಂತಂದ್ರೆ ತನ್ನನ್ನ ತಾನು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅದನ್ನ ಗಂಡಸು ಜಾತಿಯಿಂದ ಕಲಿಬೇಕಾಗಿರುವಂತಹ ಅವಶ್ಯಕತೆ ಹೆಣ್ಣು ಮಕ್ಕಳಿಗೆ ದೇವ್ರಾಣೆ ಇಲ್ಲ.
ಯಾವಾಗ ಹಣೆಗಿಡಬೇಕು, ಯಾವಾಗ ಬಳೆ ಇಡಬೇಕು, ಯಾವಾಗ ಮಂಗಳ ಗೌರಿ ಹಾಗೆ ರೆಡಿ ಆಗಬೇಕು, ಹಾಗೆ ಯಾವಾಗ ಮಾಡರ್ನ್ ವೇಯಲ್ಲಿ ಎಲ್ಲಿ ಯಾರ ಜೊತೆ ಇದ್ದಾಗ ಯಾವ ಒಂದು ಸುರಕ್ಷತೆಯ ಕ್ರಮದಲ್ಲಿ ರೆಡಿ ಆಗಬೇಕು ಅನ್ನೋದಿದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಕಾಮನ್ ಸೆನ್ಸ್. ಆ ಕಾಮನ್ ಸೆನ್ಸ್ 99% ಹುಡುಗಿರ್ಗಿದೆ, ಗಂಡಸರು ಹೇಳಬೇಕಾಗಿಲ್ಲ. ಇನ್ನು 1% ಹೆಣ್ಮಕ್ಳು ಅದು ಯಾಕೆ ಗಂಡಸರ ಅಟ್ರಾಕ್ಷನ್ಗೋಸ್ಕರ, ಅಟೆನ್ಷನ್ಗೋಸ್ಕರ ಆ ರೀತಿ ಬಿಚ್ಚಮ್ಮನ ಹಾಗೆ ಮಾಡಿಕೊಂಡು ಅವರ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಅದನ್ನ ಮಾನಿಟೈಸ್ ಮಾಡಿಕೊಂಡು ಅದು ಯಾಕೆ ಆ ರೀತಿ ಬಟ್ಟೆ ಹಾಕೊಂಡು ಕುಣಿತಾರೆ ಅನ್ನೋದಿದೆಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗ್ಲಾಮರ್ ಬೇರೆ, ವಲ್ಗರ್ ಬೇರೆ. ಹಾಗೆ ಬಹಳಷ್ಟು ಜನ ಯಾರು ಹೆಣ್ಮಕ್ಳಿಗೆ ಈ ರೀತಿ ಕಮೆಂಟ್ ಮಾಡ್ತಾ ಇರ್ತಾರಲ್ಲ, ಅವರೇ ಆಕ್ಚುಲಿ ಅಂತ ಮನಸ್ಥಿತಿಯವರಾಗಿರ್ತಾರೆ. ಹೆಣ್ಮಕ್ಳಿಗೆ ಕೆಟ್ಟದಾಗಿ ಬೈಯೋದು, ಅವ್ರು ಬೈಯೋ ನೋಡ್ಬಿಟ್ರೆ ಜೈ ಶ್ರೀರಾಮ್, ರಾಮನ ನಯಾ ಪೈಸೆ ಗುಣ ಇರೋದಿಲ್ಲ. ಹಾಗೆ ಇನ್ನೊಂದಷ್ಟು ಜನ ಯಾರು ಈ ಬೇರೆ ಮತಕ್ಕೆ ಸೇರಿರೋರಾಗಿರ್ತಾರೆ, ಹೆಣ್ಮಕ್ಳಿಗೆ ಮುಖ ಮುಚ್ಕೊಂಡು ಕೂದಲು ಕಾಣ್ದೋದಂಗೆ ಮಾಡ್ಕೊಳ್ಳೋದಿದೆ ಅಲ್ಲ, ಯಾವುದೇ ದೇವರ ಸೃಷ್ಟಿ ಆಗಿರುವಂಥವರಿಗೆ ಅದು ಮುಖ ಮುಚ್ಚೋದು, ತಲೆ ಮುಚ್ಚೋದು, ಕಾಲು ಮುಚ್ಚೋದು, ಕೈ ಮುಚ್ಚೋದು, ಅದು ಹೆಂಗ್ರಿ ಅದು ಸಂಪ್ರದಾಯ ಶ್ರೇಷ್ಠತೆ ಆಗೋಕೆ ಸಾಧ್ಯ? ದೇವರ ಕ್ರಿಯೇಷನ್ ಒಂದು ಹೆಣ್ಣು ಅಂತ ಆದ್ಮೇಲೆ ಆಕೆಯ ಮುಖವನ್ನ ತೋರಿಸೋದು ಅದು ಹೇಗೆ ದೇವರಿಗೆ ಅಥವಾ ಆ ಒಂದು ಸೃಷ್ಟಿಗೆ ಅವಮಾನ ಮಾಡಿದ ಹಾಗೆ? ಇನ್ಫ್ಯಾಕ್ಟ್ ಈ ಗಂಡು ಮಕ್ಳು ಯಾರು ಹಿಂಗಿದ್ ಕಮೆಂಟ್ ಮಾಡ್ತಾರಲ್ಲ, ಅವ್ರದ್ದೊಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಈ ಅತ್ಯಾಚಾರ ನಡೆಯೋದಕ್ಕೆ ಅಥವಾ ಹೆಣ್ಣು ಮಕ್ಕಳನ್ನ ಅಬ್ಜೆಕ್ಟಿಫೈ ಮಾಡ್ತಾ ಇರೋದಕ್ಕೆ ಗಂಡು ಮಕ್ಕಳಿಗೆ ಆ ರೀತಿಯಾಗಿರುವಂತಹ ವಿಕೃತ ಮನೋಭಾವನೆ ಬರುತ್ತೆ ಅನ್ನೋದನ್ನ ಯಾರು ಹೇಳ್ತಾ ಇರ್ತಾರಲ್ಲ, ಅಂಥವ್ರಿಗೆ ನನ್ಗೊಂದು ಕ್ವೆಶ್ಚನ್ ಇದೆ. ಒಂದು ಹೆಣ್ಣು ಮಗು ಯಾವ ಬಟ್ಟೆ ಹಾಕಿದೆ ಅನ್ನೋದ್ರ ಮೇಲೆ ನಿಮ್ಮ ಹಾರ್ಮೋನ್ ಅನ್ನೋದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಂತಂದ್ರೆ ದೇಶ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ನೀವು? ಇಡೀ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಒಂದು 90% ಮಿನಿಸ್ಟರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಗಂಡಸರೇ. ಒಂದು ಹೆಣ್ಣು ಯಾವ ರೀತಿ ರೆಡಿ ಆಗ್ತಾಳೆ ಅನ್ನೋದನ್ನ ನೋಡಿ ನಿಮಗೆ ನಿಮ್ಮನ್ನ ತಡ್ಕೊಳ್ಳುವಂತಹ ತಾಕತ್ತಿಲ್ಲ ಅಂತಂದ್ರೆ ದೇಶ ಹೆಂಗೆ ನೀವು ಸಂಭಾಳಿಸ್ತೀರಾ, ಪ್ರಪಂಚ ಹೆಂಗ್ ಸಂಭಾಳಿಸ್ತೀರಾ? ಹಾಗೆ ಹೆಣ್ಣು ಮಕ್ಕಳಿಗೆ ಆಡಳಿತ ಬರಲ್ಲ ಅಂತ ಕೆಲವು ಜನ ವಿಮೆನ್ ಅಂತ ಹೇಳ್ಬಿಟ್ಟು ನಗೋದೊಂದು ಮೀಮ್ ನೋಡಿರ್ತೀರಾ ನೀವು ಇನ್ಸ್ಟಾಗ್ರಾಮ್ ನಲ್ಲಿ. ಫಿನ್ಲ್ಯಾಂಡ್ ಅಂತ ಒಂದು ಕಂಟ್ರಿ ಇದೆ, ಅದರಲ್ಲಿ ಮೆಜಾರಿಟಿ ಆಫ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ವಿಮೆನ್, ಅಂಡ್ ದಟ್ ಕಂಟ್ರಿ ಆಲ್ವೇಸ್ ರೆಪ್ರೆಸೆಂಟ್, ಐ ರಿಪೀಟ್, ಆಲ್ವೇಸ್ ರೆಪ್ರೆಸೆಂಟ್ಸ್ ಅಮಂಗ್ ದ ಟಾಪ್ 10 ಹ್ಯಾಪಿಯೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಸೊ ಈ ಸ್ಟೀರಿಯೋ ಟೈಪ್ ಇದೆ ಅಲ್ಲ, ಹೆಣ್ಮಕ್ಳಿಗೆ ಪೊಲಿಟಿಕ್ಸ್ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಆಂಬಿಷನ್ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಗಾಡಿ ಓಡ್ಸಕ್ ಬರಲ್ಲ, ಈ ರೀತಿಯ ಒಂದು ಜನರಲ್ ಪರ್ಸೆಪ್ಷನ್ ಅಂಡ್ ಅದನ್ನ ಪಾಪ್ಯುಲರ್ ಮಾಡೋದು. ಹೆಣ್ಮಕ್ಳು ಫ್ರೆಂಡ್ಶಿಪ್ ಅನ್ನ ನಿಭಾಯಿಸಲ್ಲ, ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ, ಅವ್ರ ಗುರಿ ಅನ್ನೋದು ಸ್ಟ್ರಾಂಗ್ ಇರೋದಿಲ್ಲ, ಇದೆಲ್ಲವೂ ಇದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಪ್ರೊಪಗ್ಯಾಂಡಾ. ಈ ರಿಲಿಜನ್ ಹಾಗೂ ಆ ರಿಲಿಜನ್ ಅನ್ನ ಪಾಲಿಸಿಕೊಂಡು ಹೋಗ್ಬೇಕಾಗಿರೋದು, ಸಂಸ್ಕೃತಿಯನ್ನ ಪಾಲಿಸಿಕೊಂಡು ಹೋಗಬೇಕಾಗಿರೋದು, ಮಾಡೆಸ್ಟ್ ಆಗಿ ಇರೋದು, ಇದೆಲ್ಲದು ಹೆಂಗಸರ ಕೆಲಸ ಅನ್ನೋದು ಪ್ರೊಪಗ್ಯಾಂಡಾ. ಇದು ಈಕ್ವಲಿ ಗಂಡಸರ ಕೆಲಸ ಕೂಡ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೆ, ಈ ಫೆಮಿನಿಸಂ ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ ಕೇವಲ ಹೆಂಗಸರ ಉದ್ಧಾರಕ್ಕಾಗಿ ಮಾತ್ರ ಅಲ್ಲ. ನೋಡಿ, ನಮಗ್ ಒಂದು ಅರ್ಥ ಆಗ್ಬೇಕು, ನಮ್ಮ ಇಡೀ ಭಾರತ ದೇಶ ಉದ್ಧಾರ ಆಗ್ಬೇಕು ಅಂತಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಇನ್ ಯಾವೆಲ್ಲ ಕಮ್ಯುನಿಟಿ ಇದೆ ಎಲ್ಲರೂ ಒಗ್ಗಟ್ಟಿಂದ ಇದ್ರೆ ಮಾತ್ರ ಡೆವಲಪ್ಮೆಂಟ್ ಸಾಧ್ಯ. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಜೊತೆ ಡೆವಲಪ್ಮೆಂಟ್ ಅನ್ನೋದು ಸೈಮಲ್ಟೇನಿಯಸ್ಲಿ ಆಗೋಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಒಂದು ಸಮಾಜ ಯಾವಾಗ ಹೆಲ್ದಿ ಆಗಕ್ ಸಾಧ್ಯ, ಗಂಡಸು ಹೆಂಗಸು ಇಬ್ರೂ ಕಾರ್ಡಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ದಿಸ್ ಇಸ್ ದ ನೆಸೆಸಿಟಿ, ಬೇಸಿಕ್ ನೆಸೆಸಿಟಿ. ಫೆಮಿನಿಸಮ್ ಇಂದ ಹೆಂಗಸರಿಗೆ ಎಷ್ಟು ಲಾಭ ಇದೆಯೋ ಅಥವಾ ಅದ್ರ ಅವಶ್ಯಕತೆ ಇದೆಯೋ ಗಂಡಸರಿಗೂ ಅದೇ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ನೋಡಿ, ಗಂಡಸರನ್ನ ನಮ್ಮ ಸಮಾಜದಲ್ಲಿ ಈ ಮಸ್ಕ್ಯುಲಾನಿಟಿ ಅನ್ನುವಂತಹ ಒಂದು ಟಾಕ್ಸಿಕ್ ಟ್ರೇಟ್ ನಲ್ಲಿ ಎಷ್ಟು ಪ್ರೆಷರೈಸ್ ಮಾಡಿ ಇಟ್ಟಿದ್ದಾರೆ ಅಂತಂದ್ರೆ, ನಿನ್ನ ಹತ್ರ ಒಂದು ಒಳ್ಳೆ ಕೆಲಸ ಇಲ್ಲ ಅಂತಂದ್ರೆ ನಿಂಗೆ ಯಾರು ಹೆಣ್ಣು ಕೊಡಲ್ಲ. ಇವತ್ತಿಯೂ ಕೂಡ ಅದೆಷ್ಟೋ ಜನ ಹೆಣ್ಮಕ್ಳು ಆಲ್ಯುಮಿನಿ ಅನ್ನೋ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ಅದು ಸುಭಾಷ್ ಕೇಸ್ ಅನ್ನ ಯಾವತ್ತೂ ಕೂಡ ಮರೆಯಕ್ ಸಾಧ್ಯ ಅಲ್ಲ. ಜಸ್ಟಿಸ್ ಈಸ್ ಸ್ಟಿಲ್ ಡ್ಯೂ. ಅದೇ ರೀತಿಯಲ್ಲಿ ಗಂಡು ಮಕ್ಳು ಅಳಬಾರ್ದು, ಅತ್ರೆ ಅವನು ಗಂಡಸೇ ಅಲ್ಲ. ಡಾನ್ಸ್ ಮಾಡಬಾರ್ದು, ಗಂಡು ಮಕ್ಳು ಕ್ಲಾಸಿಕಲ್ ಡಾನ್ಸ್ ಮಾಡಬಾರ್ದು, ಅದು ಮಾಡಿದ್ರೆ ಅವ್ರನ್ನ ಕೋಜ ಅಂತ ಕರೀತಾರೆ. ಅಂದ್ರೆ ಫೆಮಿನಿನ್ ಎನರ್ಜಿಯ ಇಂಟರ್ಪ್ರಿಟೇಷನ್ ಏನೇನೆಲ್ಲ ಆಗುತ್ತೆ ಅದನ್ನ ಗಂಡಸರು ಮಾಡಿದ್ರು ಅಂತಂದ್ರೆ ಅದೇನೋ ಕನಿಷ್ಠ, ಅವ್ನ್ ಗಂಡಸೇ ಅಲ್ಲ. ಈ ರೀತಿ ಅರ್ಥ ಮಾಡ್ಕೊಳ್ಳೋದು ಅಥವಾ ಆ ರೀತಿಯ ಒಂದು ಸೋಷಿಯಲ್ ಅಂಡ್ ಸೈಕಾಲಜಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡಿ ಇಟ್ಟಿರೋದು ಶತಮಾನಗಳಿಂದ. ಗಂಡಸರು ಯಾವ ಒಂದು ಸಪ್ರೆಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಇಮೋಷನ್ಸ್ ಅನ್ನ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಇದೇ ಕಾರಣದಿಂದ ಆಲ್ಮೋಸ್ಟ್ 90% ಆಫ್ ದ ಮೆನ್ ಗೋ ಥ್ರೂ ಹಾರ್ಟ್ ಅಟ್ಯಾಕ್ ಎಟ್ ಅರ್ಲಿ ಏಜಸ್ ಆಫ್ ದರ್ ಲೈಫ್ ಬಿಕಾಸ್ ಆಫ್ ದಿಸ್ ಇಮೋಷನಲ್ ಸ್ಟ್ರೆಸ್ ಅಂಡ್ ಸಪ್ರೆಸ್ಡ್ ಇಮೋಷನ್ಸ್. ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಏನೋ ಹೇಳ್ಕೊಂಡು ಹತ್ಕೊಂಡು ಅದು ಹೀಲಿಂಗ್ ಪ್ರೊಸೆಸ್, ಅಳೋದು ವೀಕ್ನೆಸ್ ಅಲ್ಲ. ಆದ್ರೆ ಗಂಡಸರಿಗೆ ನೀನೇನು ಹೆಂಗ್ಸೇನೋ ಅಂತ ಅದೊಂಥರ ಬೈಗುಳದ ಪದ.
ಅಂಡ್ ಇದು ನೋಡಿ ನನ್ಗೆ ಮಜಾ ಅನ್ಸೋದು ಏನು ಅಂತಂದ್ರೆ, ಹೆಣ್ಮಕ್ಳು ಯಾರಾದ್ರೂ ಗಟ್ಮುಟ್ಟಾಗಿ ಇದ್ದನ್ನ ಒಪಿನಿಯನ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅಂತಂದ್ರೆ, ನನಗೆ ಫಾರ್ ಎಕ್ಸಾಂಪಲ್ ತುಂಬಾ ಸತಿ ಹೇಳೋದು, ಏನ್ ನಿಮ್ಗೆ ಧೈರ್ಯ, ಏನು ನಿಮ್ಗೆ ಮಾತಾಡಕ್ ಭಯನೇ ಇರಲ್ಲ, ಹೀರೋ ತರ ಮಾತಾಡ್ತೀರಾ ನೀವು ಅನ್ನೋದು. ಯಾಕವ್ರು ಹೀರೋ? ಯಾಕೆ ಹೀರೋಯಿನಿಗೆ ಆ ತಾಕತ್ತಿರಬಾರ್ದು? ಅಂದ್ರೆ ಒಳ್ಳೆ ಕ್ವಾಲಿಟೀಸ್ನೆಲ್ಲ ಗಂಡಸಿಗೆ ಆ ಮಸ್ಕ್ಯುಲಾನಿಟಿ ಅನ್ನೋದಕ್ಕೆ ಟ್ಯಾಗ್ ಮಾಡ್ಕೊಂಡು ಫೆಮಿನಿನ್ ಎನರ್ಜಿ ಅಂತಂದ್ರೆ ಏನೋ ವೀಕ್ ಅನ್ನೋ ತರದಲ್ಲಿ ಮಾಡೋದಿದೆ ಅಲ್ಲ. ಐ ಜಸ್ಟ್ ವಾಂಟ್ ಟು ರಿಮೈಂಡ್ ಆಲ್ ಆಫ್ ಯು, ಶಿವಶಕ್ತಿಯ ಕಾನ್ಸೆಪ್ಟ್ ಅನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಕ್ತಿ ಅಂತಂದ್ರೆ ವೊಲಟೈಲ್ ಎನರ್ಜಿ, ಆಕೆ ಯಾವತ್ತೂ ಕೂಡ ಹರಿತಾ ಇರ್ತಾಳೆ. ಶಿವ ಅಂತಂದ್ರೆ ತಟಸ್ಥ. ಕಾಳಿಯನ್ನ, ಆಕೆಯ ಉಗ್ರ ಸ್ವರೂಪವನ್ನ ತಡೆಯುವಂತಹ ತಾಕತ್ತು, ಅಸಹನೆ ಇದ್ದಿದ್ದು ಶಿವನಿಗೆ. ಸೊ ಅಲ್ಫಾ ಮೇಲ್ ಅಂತ ಯಾರು ಕರೀತಾರಲ್ಲ, ಹೆಂಡತಿನ ಹೊಡೆಯೋದು ಅಥವಾ ಹೆಂಗಸರನ್ನ ಹೊಡೆಯೋದು, ಅರ್ಜುನ್ ರೆಡ್ಡಿ ಇಮೇಜ್ ಅನ್ನೋದು ಏನಿದೆ, ಅಥವಾ ಆನಿಮಲ್ ಅಲ್ಲಿ ರಣಬೀರ್ ಕಪೂರ್ ಇಮೇಜ್ ಅನ್ನ ಏನ್ ತೋರಿಸಿದ್ದಾರೆ, ದಟ್ ಈಸ್ ನಾಟ್ ಆಲ್ಫಾ ಮೇಲ್. ಶಿವನ ಆ ಸಹನೆ ಇದೆ ಅಲ್ಲ, ಕಾಳಿಯ ಉಗ್ರ ಸ್ವರೂಪವನ್ನ ತಡೆಯುವಂತಹ, ತಡೆದುಕೊಳ್ಳುವಂತಹ, ಆಕೆಯನ್ನ ಸಮಾಧಾನ ಪಡಿಸುವಂತಹ ತಾಕತ್ತನ್ನ ಆಲ್ಫಾ ಮೇಲ್ ಅಂತ ಹೇಳ್ತಾರೆ. ಯಾವೆಲ್ಲ ಗಂಡಸರು ಈ ಬ್ಯಾಡ್ ಬಾಯ್ ಇಮೇಜ್ ಅನ್ನ ಇಟ್ಕೊಂಡಿದಾರಲ್ಲ, ಅಂದ್ರೆ ಸಿಕ್ಕಿದ್ದ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ಬಿಡೋದು, ಅದು ದೊಡ್ಡ ಮರ್ದಾನೆಗೆ ಅನ್ನೋ ತರದಲ್ಲಿ ಬೋಸ್ಟ್ ಮಾಡೋದಿದೆ ಅಲ್ಲ, ನಿಮ್ಮ ದೇಹದ ಮೇಲೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತ ಅರ್ಥ. ಎಷ್ಟ್ ಜನ ಹೆಂಗಸರನ್ನ ನೀವು ಮಲ್ಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನೀವು ಆಲ್ಫಾ ಮೇಲ್ ಆಗೋದಿಲ್ಲ. ಶೇಮ್ ಆನ್ ಯು. ನಿಮಗೆ ಆತ್ಮಗೌರವವೇ ಇಲ್ಲ ಅಂತ ಅರ್ಥ. ದಾರಿಯಲ್ಲಿ ಹೋಗುವಂತಹ ನಾಯಿಗೂ ಮನುಷ್ಯರಿಗೂ ಡಿಫ್ರೆನ್ಸ್ ಇರುತ್ತೆ. ನಾಯಿ ನಿಯತ್ತಲ್ಲಿ ಅದಕ್ಕೆ ಯಾರೂ ಕೂಡ ಸರಿಸಮ ಇಲ್ಲ. ಆದ್ರೆ ನೈತಿಕತೆ ವಿಚಾರ ಬರುತ್ತಲ್ಲ, ಆ ವಿಚಾರದಲ್ಲಿ ಹೆಣ್ಣಿಗೆ ಎಷ್ಟು ಶೀಲ ಮುಖ್ಯನೋ ಗಂಡಿಗೂ ಮುಖ್ಯ. ಇದನ್ನ ಶೀಲ ಅಂತ ನೈತಿಕತೆಯಲ್ಲೂ ಕೂಡ ನಾನು ಇಡೋಕೆ ಇಷ್ಟಪಡೋದಿಲ್ಲ. ಇಟ್ಸ್ ಅ ಮ್ಯಾಟರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಈ ಎರಡು ಡಿಫ್ರೆನ್ಸ್ ಗೊತ್ತಿಲ್ಲದೆ, ಟಾಕ್ಸಿಕ್ ಬಿಹೇವಿಯರ್ ಯಾವುದು ಅಂತ ಗೊತ್ತಿಲ್ಲದೆ, ಪೇಟ್ರಿಯಾರ್ಕಿ ಅನ್ನೋದನ್ನೇ ಕಲ್ಚರ್ ಅಂತ ಯಾರ್ಯಾರು ಪರಿಪಾಲಿಸಿಕೊಂಡು ಬಂದಿದ್ದಾರೆ. ಜೊತೆಗೆ ನಾನು ಹೇಳಿದೆ, ನಮ್ಮ ತಾಯಂದ್ರ ಜನರೇಷನ್ ಅಥವಾ ಅಜ್ಜಿಯಂದ್ರ ಜನರೇಷನ್ ಅಲ್ಲಿ ಅವರು ವಿಕ್ಟಿಮ್ ಅನ್ನೋದೇ ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನ ಪ್ರೊಟೆಸ್ಟ್ ಮಾಡುವಂತದ್ದಿದೆ. ಆ ಪ್ರೊಟೆಸ್ಟ್ ಮಾಡಿದ ತಕ್ಷಣ ಇವಾಗ ರೀಸೆಂಟ್ ಆಗಿ ಐ ಡೋಂಟ್ ವಾಂಟ್ ಟು ಸಪೋರ್ಟ್ ಎನಿ ಟೈಪ್ ಆಫ್ ಕ್ರೈಮ್, ಬಟ್ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಶತಶತಮಾನಗಳಿಂದ ಸತಿ ಪದ್ಧತಿ ಇರಬಹುದು, ಅದು ಶುರುವಾಗಿದ್ದು ಒಂದು ರೀತಿಯಲ್ಲಿ, ಅದನ್ನ ನಡೆಸ್ಕೊಂಡು ಹೋಗಿದ್ದು ಒಂದು ರೀತಿಯಲ್ಲಿ. ಕಲ್ಚರ್ನ ಹೆಸರಲ್ಲಿ, ಆತ್ಮ ಗೌರವದ ಹೆಸರಲ್ಲಿ, ರಿಲಿಜನ್ ನ ಹೆಸರಲ್ಲಿ ಶತಶತಮಾನಗಳಿಂದ ಅದೆಷ್ಟು ಹೆಂಗಸರನ್ನ ಕೊಂದಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ. ಯುದ್ಧ ಅನ್ನೋದು ಹೆಂಗಸರು ಮಕ್ಕಳಿಂದ ನಡೆದಿದ್ದ ಅಲ್ಲವೇ ಅಲ್ಲ. ಗಂಡಸರು ಯುದ್ಧಕ್ಕೆ ಹೋಗ್ತಾರೆ, ಮಾಸ್ ಡಿಸ್ಟ್ರಕ್ಷನ್ ಆಗುತ್ತೆ. ಆ ನಂತರದಲ್ಲಿ ಯಾರನ್ನ ಅತ್ಯಾಚಾರ ಮಾಡ್ತಾ ಇದ್ದು? ಅಂದ್ರೆ ಇವತ್ತಿಗೂ ಕೂಡ ನಾವು ಭಾಷೆಯನ್ನ ಏನ್ ಬಳಸ್ತೀವಲ್ವಾ, ಬೋಮಗ ಸೂಮಗ ಅಂತ ಹೇಳ್ಬಿಟ್ಟು. ತಪ್ಪು ಮಾಡೋದು ಗಂಡಸು, ಆದ್ರೆ ಅದಕ್ಕೂ ಕೂಡ ಅವಾಚ್ಯ ಶಬ್ದ ಯಾರಿಗೆ ಅಂತಂದ್ರೆ ಹೆಂಗಸಿಗೆ. ಅಂದ್ರೆ ಪ್ರೈಡ್ ಅನ್ನೋದಕ್ಕೆ, ಒಬ್ಬ ಗಂಡಸಿನ ಪ್ರೈಡ್ ಏನು ಅಂತಂದ್ರೆ ಹೆಂಗಸು. ಇದು ಯಾವ ರೀತಿಯ ಸಂಸ್ಕೃತಿ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ಸೊ ಈ ರೀತಿ ಶತಶತಮಾನಗಳಿಂದ ಏನು ಹೆಂಗಸರ ಮೇಲೆ ಅತ್ಯಾಚಾರ ನಡೆದಿದೆ, ಅದರ ರಿವರ್ಸ್ ಅನ್ನುವಂಥದ್ದು ಒಂದೆರಡು ಕಡೆ ನಡೀತಾ ಇದೆ ಅಲ್ಲ. ಇವಾಗ ರೀಸೆಂಟ್ ಆಗಿ ಅದ್ಯಾವುದು, ಹನಿಮೂನ್ ಅಲ್ಲಿ ಗಂಡನನ್ನ ಕೊಂದು ಹಾಕ್ತಾಳೆ ಒಂದು ಹುಡುಗಿ, ಹಾಗೆ ಇನ್ನೊಬ್ಳು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಲ್ಲಿ ಗಂಡನನ್ನ ಕೊಂದು ಡ್ರಮ್ ಅಲ್ಲಿ ಇಡ್ತಾಳೆ. ಅದನ್ನ ಏನೋ ದೊಡ್ಡ ಇಡೀ ಹೆಂಗಸರು ಕುಲಾನೇ ರಾಕ್ಷಸಿಯರ ಕುಲ ಅನ್ನೋ ತರದಲ್ಲಿ ಪಾಪ್ಯುಲರ್ ಮಾಡ್ತಾ ಇದ್ರಲ್ಲ, ಹೆಂಗಸರು ಕಂಡ್ರೆ ಹೆದರ್ತಾ ಇದಾರಲ್ಲ. ಶತಮಾನಗಳಿಂದ ಇದನ್ನ ಸಂಸ್ಕೃತಿಯ ಹೆಸರಲ್ಲಿ ಮಾಡ್ಕೊಂಡು ಬರುವಂತಹ ಗಂಡಸರನ್ನ ಗಂಡಸರು ಅಂತ ಕರಿಬೇಕಾ? ಸೊ ಈ ಡಿಫರೆನ್ಸ್ ನಮ್ಗೆ ಅರ್ಥ ಆಗ್ಬೇಕು. ಫೆಮಿನಿಸಮ್ ಈಸ್ ದ ಮೋಸ್ಟ್ ನೆಸೆಸಿಟಿ ಇನ್ ದಿಸ್ ಇರಾ. ಹಾಗೆ ಈಕ್ವಾಲಿಟಿ ಅಂತಂದ್ರೆ ಕೆಲವೊಂದಷ್ಟು ಜನ ಹೆಣ್ಮಕ್ಳು ಸಹ ಇರ್ತಾರೆ, ಯಾವತ್ತೋ ಯಾವುದೋ ಒಬ್ಬ ಹುಡುಗ ಅಥವಾ ಗಂಡಸು ಅವರಿಗೇನೋ ತಪ್ಪು ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಎಲ್ರು ಒಂದೇ ತರ, ಎಲ್ರು ನಾಯಿ ಅನ್ನೋ ತರದಲ್ಲಿ ಟ್ಯಾಗ್ ಮಾಡೋದಿದೆ ಅಲ್ಲ, ಇದು ಸಹ ತಪ್ಪು. ಪೇಟ್ರಿಯಾರ್ಕಿಯನ್ನ ವಿರೋಧ ಮಾಡಬೇಕೇ ವಿನಃ ಗಂಡಸರನ್ನ, ಎಲ್ಲಾ ಗಂಡಸರನ್ನ ಅಲ್ಲ. ಯಾರಿಗೆ ನಿಜವಾದ ಸಂಸ್ಕಾರ ಇರುತ್ತೆ. ಇನ್ನೊಂದು ದಯವಿಟ್ಟು ತಿಳ್ಕೊಳ್ಳಿ, ಇವತ್ತಿನ ಜನರೇಷನ್, ನಮ್ಮ ಜನರೇಷನ್ ಇದೆ ಅಲ್ಲ, ಆ ಜನರೇಷನ್ಗೆ ಜನರೇಷನಲ್ ಟ್ರಾಮಾ ಅರ್ಥ ಆಗಿದೆ, ರಿಪೇರಿ ಏನೂ ಆಗಿಲ್ಲ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಬಿಗಿನಿಂಗ್. ಸೊ ಇದು ಯಾವಾಗ ಏನಾದ್ರೂ ಒಂಚೂರು ಬದಲಾವಣೆ ಆಗತ್ತೆ ಅಂತಂದ್ರೆ, ಇವತ್ತಿನ ನಮ್ಮ ಜನರೇಷನ್ನ ಹೆಣ್ಣು ಮಕ್ಕಳು ಅವರ ಗಂಡು ಮಕ್ಕಳನ್ನ ಸರಿಯಾಗಿ ಬೆಳೆಸಿದಾಗ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಆಲ್ಫಾ ಮೇಲ್ ಅಂತಂದ್ರೆ, ಫೆಮಿನಿನ್ ಎನರ್ಜಿಯ ಶಕ್ತಿ ಏನು, ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಮ್ಮ ಹಾಗೆ ಅನ್ನೋ ತರದಲ್ಲಿ ಎಕ್ಸೆಪ್ಟ್ ಮಾಡೋದು. ದೇವತೆ ಮಾಡಿ ಕೂರಿಸೋ ಅವಶ್ಯಕತೆ ಇಲ್ಲ. ನನ್ನ ಹಾಗೆ ಒಬ್ಬ ಮನುಷ್ಯಳವಳು, ನನಗೆ ಹೆಂಗ್ ಬದುಕಕ್ ಹಾಕಿದೆ ಅವಳಿಗೂ ಅಷ್ಟೇ ಹಾಕಿದೆ ಅನ್ನೋದನ್ನ ಇವತ್ತಿನ ತಂದೆ ತಾಯಂದಿರು ಮಕ್ಕಳಿಗೆ ಪೇರೆಂಟಿಂಗ್ ನಲ್ಲಿ ಕೊಟ್ಟಾಗ ಅಲ್ಲಿಂದ ಬದಲಾವಣೆ ಶುರುವಾಗತ್ತೆ. ಅದನ್ನ ನಾವು ನೋಡೋಕೆ ಶುರು ಆಗ್ತೀವಿ. ಜೊತೆಗೆ ಗಂಡು ಮಕ್ಕಳಿಗೆ ಯಾರ್ಯಾರು ಇದನ್ನ ದಯವಿಟ್ಟು ಕೇಳಿಸ್ಕೊಳ್ತಾ ಇದ್ದೀರಾ,
ಈ ಮೇಲ್ ಶಮನಿಸಮ್ ಅನ್ನುವಂಥದ್ದಿದೆಯಲ್ಲ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಇರುತ್ತೆ. ಬೈಯೋರು ಹೊಡೆಯೋರು ಅವ್ರು ಮಾತ್ರ ಮೇಲ್ ಶಮನಿಸ್ಟ್ ಅಲ್ಲ. ನನ್ನ ಹೆಂಡತಿಗೆ ಕೆಲ್ಸಕ್ಕೆ ಹೋಗೋಕೆ ನಾನು ಅಧಿಕಾರ ಕೊಡ್ತೀನಿ ಅನ್ನುವಂಥದ್ದಿದೆಯಲ್ಲ ಅದು ಕೂಡ ಮೇಲ್ ಶವನಿಸಮ್. ಯಾರು ಯಾರಿಗೂ ಅಧಿಕಾರ ಕೊಡುವಂಥದ್ದಲ್ಲ. ಒಂದು ಸಂಬಂಧ ಅಂತಂದ್ರೆ ಏನ್ ಅರ್ಥ ಗೊತ್ತಾ? ಗಂಡ ಹೆಂಡತಿ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಂದ್ರೆ ಅರ್ಥ ಏನ್ ಗೊತ್ತಾ? ಇವರದ್ದು ಒಂದು ಡ್ರೀಮ್ ಇರುತ್ತೆ, ಇವರದ್ದು ಒಂದು ಡ್ರೀಮ್ ಇರುತ್ತೆ. ಡ್ರೀಮ್ ಈಸ್ ಪ್ರಯಾರಿಟಿ. ಇಬ್ರೂ ಸೇರಿ ಇಬ್ಬರ ಕನಸನ್ನ ಸಾಕಾರಗೊಳಿಸುವಲ್ಲಿ ಒಂದು ಪಾರ್ಟ್ನರ್ಶಿಪ್ ಕೊಡ್ತೀವಲ್ವಾ. ಏನೋ ನಾನ್ ಕೆಲಸ ಬಿಟ್ಬಿಟ್ಟು ಆ ಕೆಲ್ಸಕ್ಕೆ ಬರ್ಬೇಕಂತ ಅಲ್ಲ. ಇಮೋಷನಲ್ ಸಪೋರ್ಟ್, ಮಾರಲ್ ಸಪೋರ್ಟ್. ನೀನ್ ಮಾಡು, ನಿನ್ ಜೊತೆಗೆ ನಾನು ಇರ್ತೀನಿ, ಈ ಕೆಲಸನ ಒಟ್ಟಿಗೆ ಮಾಡೋಣ. ಈ ತರದ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸಪೋರ್ಟ್ ಸಿಸ್ಟಮ್ ಎಟ್ ಇಮೋಷನಲ್ ಲೆವೆಲ್ ಇದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್. ಇನ್ನೊಂದು ರಿಕ್ವೆಸ್ಟ್ ನಂದು ಏನಪ್ಪಾ ಅಂತಂದ್ರೆ, ನೀವು ಹುಡುಗ ಆಗಿರಿ ಹುಡುಗಿ ಆಗಿರಿ, ನಿಮ್ಮ ಜೀವನದಲ್ಲಿ ಎಲ್ಲ ಸಂಬಂಧಗಳಿರ್ತವೆ. ಅಕ್ಕ, ಅಣ್ಣ, ತಂಗಿ, ಫ್ರೆಂಡ್ಸ್ ಅಂಡ್ ಲವ್ ರಿಲೇಶನ್ಶಿಪ್, ಇದು ಯಾವುದೇ ಇದ್ರೂ ನಿಮ್ಮ ಪ್ರಯಾರಿಟಿ ಅನ್ನೋದು ನಿಮ್ಮ ಜೀವನ. ಇವರೆಲ್ಲರೂ ಒಂದು ಭಾಗ ಮಾತ್ರ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೆಲವೊಂದಷ್ಟು ಕಲಿಕೆ ಅನ್ನೋದು ಎಷ್ಟು ಅನ್ಲರ್ನ್ ಮಾಡುವಂತ ಅವಶ್ಯಕತೆ ಇದೆ ಅಂತಂದ್ರೆ, ವೇದಾಂತದಲ್ಲಿ ಹೇಳೋದು ಒಂದೇ, ನಿನ್ನ ಜೀವನವನ್ನ ಉದ್ಧರಿಸೋದು ನಿನ್ನ ಕರ್ತವ್ಯ. ನಿಮ್ಮ ಕೆಲಸ ಬಿಟ್ಟು ಬಿಟ್ಟು ಇನ್ಯಾರಿಗೂ ಹೆಲ್ಪ್ ಮಾಡುವಂತ ಅವಶ್ಯಕತೆ ಎಲ್ಲೂ ಇಲ್ಲ. ತ್ಯಾಗ ಬಲಿದಾನವನ್ನ ಫ್ಯಾಂಟಸೈಸ್ ಮಾಡಿದ್ರದಲ್ಲ, ಸ್ಟಾಪ್ ಡೂಯಿಂಗ್ ದಾಟ್. ಸ್ಟಿಕ್ ಟು ಯುವರ್ ಓನ್ ಬಿಸ್ನೆಸ್. ಅದ್ರ ಜೊತೆಗೆ ಒಂದು ಎಂಪತಿ ಇರ್ಲಿ, ಹೆಲ್ಪಿಂಗ್ ಹ್ಯಾಂಡ್ ಇರ್ಲಿ, ಅಥವಾ ನನಗೆ ಹೆಲ್ಪ್ ಬೇಕು ಅಂತ ಕೇಳುವಂತಹ ಆ ಓಪನ್ ಮೈಂಡ್ ಇರ್ಲಿ. ಆ ಓಪನ್ ಮೈಂಡ್ ಇದ್ದಾಗ ಅದನ್ನ ಸಹಕಾರ ಕೊಟ್ಟು ಬೆಳೆಸುವಂತಹ ಮುಕ್ತ ಮನಸ್ಸಿರ್ಲಿ. ಈ ಡಿಫ್ರೆನ್ಸ್ ನಮ್ಗೆ ಅರ್ಥ ಆಗ್ಬೇಕು. ಅದನ್ನ ಬಿಟ್ಬಿಟ್ಟು ಒಳ್ಳೆ ಸೊಸೆ ಆಗ್ಬಿಡ್ತೀನಿ, ಒಳ್ಳೆ ಅಳಿ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕನ್ಸಲ್ಲ ಬಿಟ್ಟು ಅವ್ರ ಸಲುವಾಗಿ ಜೀವನನೇ ತ್ಯಾಗ ಮಾಡೋದಿದೆಲ್ಲ, ದಿಸ್ ಇಸ್ ಕಾಲ್ಡ್ ಸ್ಟುಪಿಡಿಟಿ. ನಾವು ಒಬ್ಬರೇ ಬಂದಿರೋದು, ಹುಟ್ಟುವಾಗ ಒಬ್ಬರೇ ಹುಟ್ಟಿದೀವಿ, ಸಾಯುವಾಗ ಒಬ್ಬರೇ ಸಾಯ್ತೀವಿ. ಮಧ್ಯದಲ್ಲಿ ನಮಗೆ ಜನ ಬೇಕು, ಒಳ್ಳೊಳ್ಳೆ ಜನ ಬೇಕು, ಒಳ್ಳೊಳ್ಳೆ ಸಂಬಂಧ ಬೇಕು. ಅಲ್ಲಿ ಖುಷಿ ಇರುತ್ತೆ, ದುಃಖ ಇರುತ್ತೆ, ಜಗಳ ಇರುತ್ತೆ, ಹ್ಯಾಪಿನೆಸ್ ಎಲ್ಲದೂ ಇರುತ್ತೆ. ಈ ಇಮೋಷನ್ಸ್ ಆರ್ ಬ್ಯೂಟಿಫುಲ್, ಬಟ್ ಟು ಹ್ಯಾಂಡಲ್ ದಿಸ್ ಇಮೋಷನ್ಸ್ ಇನ್ ಅ ವೆರಿ ಗುಡ್ ವೇ and to balance the mutual understanding, that is also necessary. ಈ ಡಿಫ್ರೆನ್ಸ್ ಗೊತ್ತಿಲ್ಲದೆ ನಾವು ಯಾವತ್ತೋ ಒಂದಿನ ಒಂದು ಆಚರಣೆ ಮಾಡೋದಿದೆ ಅಲ್ಲ, ಏನೋ ಅವಶ್ಯಕತೆ ಇಲ್ಲ. ಆಚರಣೆ ಪ್ರತಿ ವರ್ಷ ಇರಬೇಕು. ಇಟ್ ಈಸ್ ಲೈಕ್ ಎನ್ ಎಟರ್ನಲ್ ಕಮಿಟ್ಮೆಂಟ್. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನ ಒಂದಿನ ಹೆಣ್ಮಕ್ಳಿಗೆ ವಿಶ್ ಮಾಡಿಬಿಟ್ಟು ಒಂದು ಫ್ಲವರ್ ಕೊಟ್ಬಿಟ್ರೆ ಅದು ಸೆಲೆಬ್ರೇಷನ್ ಅಲ್ಲ. ಪ್ರತಿ ವರ್ಷ ಆ ಒಂದು ಕಮಿಟ್ಮೆಂಟ್ ಅನ್ನ ತೋರಿಸಿದಾಗ ಒಂದು ದಿನ ಆ ಕಮಿಟ್ಮೆಂಟ್ ನ ಸೆಲೆಬ್ರೇಷನ್ ಅನ್ನ ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಹೇಳ್ಬೋದು, ಫಾದರ್ಸ್ ಡೇ ಅಂತ ಹೇಳ್ಬಹುದು, ಮದರ್ಸ್ ಡೇ ಅಂತ ಹೇಳ್ಬಹುದು, ಲವರ್ಸ್ ಡೇ ಹೇಳ್ಬಹುದು, ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಹುದು. ಒಂದು ದಿನಕ್ಕೆ ಸೀಮಿತ ಅಲ್ಲ. ದಯವಿಟ್ಟು ಈ ಒಂದು ವಿಡಿಯೋವನ್ನ ನಿಮ್ಮ ಮೇಲ್ ಫ್ರೆಂಡ್ಸ್ ಅಂಡ್ ಫಿಮೇಲ್ ಫ್ರೆಂಡ್ಸ್ ಇವರಿಬ್ಬರ ಜೊತೆ ಹಂಚಿಕೊಳ್ಳಿ. ಸೋ ದ್ಯಾಟ್ ನಮ್ಮ ಈ ಮಿಲೇನಿಯಲ್ಸ್ ಅಂಡ್ ಜೆನ್ಸಿ ಅನ್ನುವಂಥದ್ದಿದೆ ಅಲ್ಲ, ನನ್ನ ಹೋಪ್ ಸಿಸ್ಟಮ್ ಇರೋದು ಇವರಿಬ್ಬರ ಮೇಲೆ. ಯಾಕೆಂತಂದ್ರೆ ಈ 50+ ಇರುವಂತಹ ಅಂಕಲ್ಗಳ ಮೈಂಡ್ ಸೆಟ್ ಅನ್ನ ಅಥವಾ ಆಂಟಿಗಳ ಮೈಂಡ್ ಸೆಟ್ ಅನ್ನ ತೀರಾ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಯು ಸ್ಟಾಪ್ ಡೈರೆಕ್ಟಿಂಗ್ ಅಸ್ ಅನ್ನೋದನ್ನ ಹೇಳಬಹುದೇ ವಿನಃ, we are the generation, we have to take the responsibility to break this pattern and become a healthy society. And also ಈ ಬ್ಯಾಲೆನ್ಸ್ ಇದೆ ಅಲ್ಲ, ಮೇಲ್ ಫಿಮೇಲ್ ಇದೆರಡು ಒಗ್ಗಟ್ಟಲ್ಲಿ ಇರಬೇಕು ಅಂತಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ಬಾಯಿಗೆ ಬಂದಂಗೆ ಬೇರೆಯವರಿಗೆ ಹೆಣ್ಮಕ್ಳಿಗೆ ಕಮೆಂಟ್ ಮಾಡೋದಿದೆ. ಇದನ್ನ ನಾನು ತುಂಬಾ ನೋಡಿರೋದು. ಹೆಣ್ಮಕ್ಳು ಇಂಥದ್ದನ್ನ ಮಾಡಲ್ಲ. ಬೇರೆ ಒಬ್ರಿಗೆ ಬಾಯಿ ಬಂದಂಗೆ ಕಮೆಂಟ್ ಮಾಡೋದು, ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅನ್ಫಾಲೋ ಮಾಡ್ತಾರೆ, ಅಥವಾ ಇಷ್ಟ ಆಗಿಲ್ಲ ಅನ್ನೋದನ್ನ ಸುಸಂಸ್ಕೃತವಾಗಿ ಹೇಳಿ ಬಿಟ್ಟು ಬಿಡ್ತಾರೆ. ಈ ಹೆಣ್ಣು ಮಕ್ಕಳನ್ನ ಬೈಯುವಂತಹ ಮಾನಸಿಕತೆ ಇದೆ ಅಲ್ಲ, ಅದನ್ನ ಗಂಡು ಮಕ್ಕಳೇ ವಿರೋಧ ಮಾಡ್ಬೇಕು. ಯಾಕೆಂತಂದ್ರೆ ನಾಳೆ ನಿಮಗೂ ಹೆಂಡತಿ ಬರ್ತಾಳೆ, ನಿಮಗೂ ಒಂದು ಪುಟಾಣಿ ಮಗಳು ಹುಡ್ತಾಳೆ. ಹೆಂಡತಿ ಬಂದ ತಕ್ಷಣ ಯಾರು ಬದಲಾಗಲ್ಲ. ಆದ್ರೆ ಒಬ್ಳು ಮಗಳಿಗೆ ಇನ್ನೊಬ್ಬ ಯಾವನೋ ಏನೋ ಕಮೆಂಟ್ ಮಾಡ್ತಾನಲ್ವಾ, ಆವಾಗ ನಿಮ್ಗೆ ಪೇನ್ ಗೊತ್ತಾಗತ್ತೆ. ಆ ಪೇನ್ ಆಗದ್ದೇ ಇರೋ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರ್ಲಿ ಅಂತ ಹೇಳ್ತಾ, ಐ ವಿಲ್ ಸಿ ಯು ಇನ್ ದ ಅಪ್ಕಮಿಂಗ್ ವಿಡಿಯೋ. ಟಿಲ್ ದೆನ್, ಓಂ ನಮಃ ಶಿವಾಯ್, ಜೈ ಹಿಂದ್.